ನಮಸ್ಕಾರ ಸ್ನೇಹಿತರೆ, ಕೃಷ್ಣವಾಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನೋವುಗಳು ಸಹಜವಾಗಿ ಬರುತ್ತೆ, ಹಾಗಂತ ಕುಗ್ಗದಿರು. ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು, ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತವೆ. ಈ ಮಾತನ್ನ ಯಾರೋ ಒಬ್ಬರು ಹಿರಿಯರು ತುಂಬಾ ಸಂಕಷ್ಟ ಕಾಲದಲ್ಲಿದ್ದಾಗ ಹೇಳಿದರು. ಮನುಷ್ಯನಿಗೆ ಹಲವಾರು ರೀತಿಯಾದಂತಹ ಪ್ರಸಂಗಗಳು ಎದುರುಗೊಳ್ಳುತ್ತವೆ. ಬದುಕೇ ಹಾಗೆ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀತಿಯಾಗಿ ಎದುರುಗೊಳ್ಳುತ್ತದೆ. ಆ ಬದುಕಿನಲ್ಲಿ ಬರುವ ಇಂತಹ ಪ್ರಸಂಗಗಳನ್ನು ನಾವು ಹೇಗೆ ಎದುರಿಸುತ್ತೇವೆ, ಯಾವ ಮನಸ್ಥಿತಿಯೊಂದಿಗೆ ಎದುರಿಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಬದುಕು ನಿಂತಿರುತ್ತದೆ. ಅಂತ ಒಂದು ಅದ್ಭುತವಾದ ಕಥೆಯನ್ನ ನಿಮ್ಮ ಮುಂದಿಡ್ಲಿಕ್ಕೆ ಇವತ್ತು ನಾನು ಬರ್ತಾ ಇದ್ದೀನಿ. ಒಂದು 6 ವರ್ಷದ ಪುಟ್ಟ ಹುಡುಗಿಗೆ ಪೋಲಿಯೋ ರೋಗ ಬರುತ್ತೆ. ಅವಳ 2 ಕಾಲುಗಳು ಕೂಡ ಶಕ್ತಿಯನ್ನು ಕಳೆದುಕೊಳ್ತವೆ. ವೈದ್ಯರು ಪರೀಕ್ಷೆ ಮಾಡಿ ಈ ಹುಡುಗಿ ಇನ್ನೆಂದೂ ಕೂಡ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತೀರ್ಮಾನವನ್ನು ನೀಡ್ತಾರೆ. ಆಕೆಯ ಕಾಲುಗಳಿಗೆ ಅಲ್ಯೂಮಿನಿಯಂ ಪಟ್ಟಿಗಳನ್ನು ಬಿಗಿತಾರೆ. ನಡೆದು ಓಡಿ ಸಂತೋಷ ಪಡುವುದಂತೂ ಕನಸಿನ ಮಾತು. ತಂದೆ ತಾಯಿಯರ ಹೊಟ್ಟೆ ಸಂಕಟದಿಂದ ಕುದ್ದು ಹೋಗುತ್ತೆ. ತಮ್ಮ ಮುದ್ದಿನ ಮಗಳು ಹಾಸಿಗೆಯಲ್ಲೇ ಮಲಗಿ ಇಡೀ ಜೀವನವನ್ನ ಕಳೆಯುವುದರ ಕಲ್ಪನೆ ಕೂಡ ಅವರಿಗೆ ಅಸಹನೀಯವಾಗಿತ್ತು. ಆ ಹುಡುಗಿಗಂತೂ ಇದು ಭಾರೀ ಆಘಾತ. ಆಟವಾಡುವ ವಯಸ್ಸಿನಲ್ಲಿ ಹಾಸಿಗೆಯ ಮೇಲೆಯೇ ಮಲಗುವುದು ತುಂಬಾ ಕಷ್ಟವಾಗಿತ್ತು. ಅದರಲ್ಲೂ ಯಾರಾದರೂ ಮನೆಗೆ ಬಂದು ಆಕೆಯ ಕಾಲುಗಳ ಬಗ್ಗೆ ಮಾತನಾಡಿದರೆ ಆಕೆ ಕುದಿದು ಹೋಗುತ್ತಿದ್ದಳು, ಸಂಕಟವನ್ನು ಅನುಭವಿಸುತ್ತಿದ್ದಳು. ಆದರೆ ಹುಡುಗಿ ತಾನು ಹಾಗೆಯೇ ಉಳಿಯಬಾರದೆಂದು ತೀರ್ಮಾನ ಮಾಡಿದಳು. ತಂದೆ ತಾಯಿ ಹೊರಗಡೆ ಕೆಲಸಕ್ಕೆ ಹೋದಾಗ ಆಕೆ ನಿಧಾನವಾಗಿ ಹಾಸಿಗೆಯಿಂದ ಸರಿದು ಪಕ್ಕದಲ್ಲಿದ್ದ ಕಿಟಕಿಯ ಕಬ್ಬಿಣದ ಸರಳುಗಳನ್ನು ಹಿಡಿದುಕೊಂಡು ಕಾಲುಗಳನ್ನು ನೆಲಕ್ಕೂರಿ ನಿಲ್ಲಲು ಪ್ರಯತ್ನಿಸಿದಳು. ದೇಹದ ಭಾರವನ್ನೆಲ್ಲ ಸರಳುಗಳ ಮೇಲೆ ಹಾಕಿದಳು. ಆದರೆ ಕಾಲಿನಲ್ಲಿ ಯಾವ ಶಕ್ತಿಯೂ ಇಲ್ಲ. ಆಕೆ ಕುಸಿದು ಬಿದ್ದಳು. ಸಾವರಿಸಿಕೊಂಡು ಹಾಸಿಗೆಯ ಮೇಲೆ ಹೊರಳಿದಳು. ಆಕೆ ಹಠ ಬಿಡಲಿಲ್ಲ. ದಿನಕ್ಕೆ 10 ಬಾರಿ ಕಿಟಕಿಯ ಆಧಾರದ ಮೇಲೆ ನಿಲ್ಲಲು ಶ್ರಮಿಸಿದಳು. ಈ ತರಹದ ಸತತ ಪ್ರಯತ್ನದಿಂದ 6 ತಿಂಗಳುಗಳ ನಂತರ ಆಕೆಗೆ ಸರಳುಗಳನ್ನು ಹಿಡಿದುಕೊಂಡು ನೆಲದ ಮೇಲೆ ನಿಲ್ಲಲು ಸಾಧ್ಯವಾಯಿತು. ಆಕೆ ಅಷ್ಟಕ್ಕೆ ಬಿಟ್ಟಾಳೆಯೇ? ಇಲ್ಲ. ಸಾವಕಾಶವಾಗಿ ಕಾಲಿಗೆ ಕಟ್ಟಿದ ಕ್ಯಾಲಿಪರ್ಸ್ಗಳನ್ನು ಬಿಚ್ಚಿದಳು. ಮತ್ತೆ ಸರಳುಗಳನ್ನು ಹಿಡಿದುಕೊಂಡು ಕಾಲೂರಿ ನಿಲ್ಲಲು ಪ್ರಯತ್ನ ಮಾಡಿದಳು. ಸಾಧ್ಯವಾಗಲೇ ಇಲ್ಲ. ಮರಳಿ ಮರಳಿ ಪ್ರಯತ್ನ ನಡೆಸಿದಳು. ಮತ್ತೆ 6 ತಿಂಗಳುಗಳ ನಂತರ ಅವಳ ಶ್ರಮಕ್ಕೆ ಪ್ರತಿಫಲ ದೊರಕಿತು. ಆಕೆ ಯಾವ ಆಧಾರವೂ ಇಲ್ಲದೆ ತನ್ನ ಕಾಲ ಮೇಲೆಯೇ ನಿಲ್ಲಬಲ್ಲವಳಾಗಿದ್ದಳು. ಇದನ್ನು ತಂದೆ ತಾಯಿಗಳಿಗೆ ತಿಳಿಸಿದಾಗ ಅವರಿಗೆ ಆಶ್ಚರ್ಯ, ಸಂತೋಷಗಳು ಒಟ್ಟೊಟ್ಟಿಗೆ ಆಗುತ್ತೆ. ಹುಡುಗಿ ತಂದೆಗೆ, ಅಪ್ಪ, ನಾನು ನಡೆಯಲು ಬಯಸುತ್ತೇನೆ ಅಂತಾಳೆ. ಆಗಲಿ ಮಗಳೇ ಎಂದು ಅಪ್ಪ ಆಕೆಯ ಕೈ ಹಿಡಿದು ನಡೆಸಲಾರಂಭಿಸುತ್ತಾರೆ. ಹುಡುಗಿ ತನ್ನ 8ನೇ ವಯಸ್ಸಿನಲ್ಲಿ ನಡೆಯತೊಡಗಿದಳು. ತಂದೆ ಆಕೆಯನ್ನು ಹತ್ತಿರದ ಶಾಲೆಗೆ ಸೇರಿಸಿದರು. ಅಲ್ಲೊಬ್ಬ ದೈಹಿಕ ಶಿಕ್ಷಣದ ಶಿಕ್ಷಕ ಇವಳ ಮೇಲೆ ಕರುಣೆಯಿಂದ ನಡೆಯಲು, ಓಡಲು ಪ್ರೋತ್ಸಾಹ ನೀಡಿದರು. ಹುಡುಗಿಗೆ ಅಪಾರ ಛಲ ಮತ್ತು ಉತ್ಸಾಹ. ಹಠದಿಂದ ಪ್ರಯತ್ನಿಸಿ ಓಡಿದಳು. ತನ್ನ 13ನೇ ವಯಸ್ಸಿಗೆ ಶಾಲೆಯ ಅತ್ಯಂತ ವೇಗದ ಓಟಗಾರ್ತಿಯಾದಳು. ಗುರು ಅವಳ ತಂದೆಗೆ ಹೇಳಿದ, ಈ ಹುಡುಗಿಯ ಸಾಧನೆಯ ಛಲ ಅದಮ್ಯವಾದದ್ದು. ಈಕೆಗೆ ವಿಶೇಷ ತರಬೇತಿ ನೀಡಿದರೆ ಅತ್ಯುತ್ತಮ ದಾಖಲೆ ಮಾಡುತ್ತಾಳೆ. ತಂದೆಗೆ ಅತ್ಯಂತ ಸಂತೋಷ ಮತ್ತು ಅವಳ ಬಗೆಗಿನ ವಿಶ್ವಾಸ ಹೆಚ್ಚಿತು. ತಂದೆ ಅನುಮತಿಯನ್ನು ನೀಡಿದರು. ಆಕೆಯನ್ನು ಫ್ಲಾರಿಡಾಗೆ ಕರೆದೊಯ್ದು ಓಟದಲ್ಲಿ ವಿಶೇಷ ಮಾರ್ಗದರ್ಶನ ಕೊಡಿಸಿದರು. ತನ್ನ 16ನೇ ವಯಸ್ಸಿಗೆ ಆಕೆ ಅಮೆರಿಕೆಯ ಅತ್ಯಂತ ವೇಗದ ಓಟಗಾರ್ತಿಯಾದಳು. ಆಗ ರೋಮಿನಲ್ಲಿ ನಡೆಯಬೇಕಾಗಿದ್ದ ಒಲಿಂಪಿಕ್ ಆಟಗಳಿಗೆ ಆಕೆ ಆಯ್ಕೆಯಾದಳು. ಅವಳು 100 ಮೀಟರ್ ಓಟ, 200 ಮೀಟರ್ ಓಟ ಮತ್ತು 100 ಮೀಟರ್ ರಿಲೇ ಸ್ಪರ್ಧೆಗಳಿಗೆ ಆಯ್ಕೆಯಾದಳು. ಮೊದಲನೇ ಓಟದಲ್ಲಿ ಅಲ್ಲು ಕಚ್ಚಿ ಓಡಿದ ಹುಡುಗಿ 100 ಮೀಟರ್ ಓಟದಲ್ಲಿ ಬಂಗಾರದ ಪದಕ ಗೆದ್ದಳು. ನಂತರ 200 ಮೀಟರ್ ಓಟದಲ್ಲೂ ಕೂಡ ಬಂಗಾರದ ಪದಕವನ್ನು ಪಡೆದಳು. ಮರುದಿನ 100 ಮೀಟರ್ ರಿಲೇ ಓಟದಲ್ಲಿ ಈಕೆ ಕೊನೆಯ ಓಟಗಾರ್ತಿ. 3ನೇವಳು
ಚೆನ್ನಾಗಿ ಓಡಿದರೂ ಕೂಡ ಕೋಲನ್ನು ನೀಡುವಾಗ ಕೆಳಗೆ ಬೀಳಿಸಿಬಿಟ್ಟಳು. ಇವಳು ತಕ್ಷಣ ಬಗ್ಗಿ ಅದನ್ನು ತೆಗೆದುಕೊಂಡು ತನ್ನ ಜೀವನವೇ ಅದರ ಮೇಲೆ ನಿಂತಿದೆ ಎಂಬಂತೆ ಉಸಿರು ಬಿಗಿ ಹಿಡಿದು ಓಡಿ ಮತ್ತೊಂದು ಚಿನ್ನದ ಪದಕ ಪಡೆದಳು. ತನ್ನ 6ನೇ ವಯಸ್ಸಿಗೆ ಎದ್ದು ನಿಲ್ಲಲಾರದಂತಹ ರೋಗಕ್ಕೆ ಬಲಿಯಾದ ಹುಡುಗಿ ಮುಂದೆ 10 ವರ್ಷಗಳಲ್ಲಿ ಪ್ರಪಂಚದ ಅತ್ಯಂತ ವೇಗದ ಓಟಗಾರ್ತಿಯಾಗಿ ಒಲಿಂಪಿಕ್ನಲ್ಲಿ 3 ಚಿನ್ನದ ಪದಕಗಳನ್ನು ಗಳಿಸಿ ಇಡೀ ಜಗತ್ತನ್ನೇ ಬೆರಗುಗೊಳಿಸಿದಳು. ಆ ಹುಡುಗಿಯ ಹೆಸರು ವಿಲ್ಮಾ ರುಡಾಲ್ಫ್. ಈ ಹುಡುಗಿ ಅಮೆರಿಕಾದಲ್ಲಿ ಜನಿಸಿದಂತಹ ಹುಡುಗಿ. 1960ರ ರೋಮಿನಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ 3 ಚಿನ್ನದ ಪದಕಗಳನ್ನು ಪಡೆದಳು. ಮುಂದೆ ದಶಕಗಳ ಕಾಲ ಮನುಷ್ಯ ಹೇಗೆ ಜೀವನವನ್ನು ಎದುರಿಸಬೇಕು ಎಂಬುದರ ಬಗ್ಗೆ ಅವಳು ಸ್ಫೂರ್ತಿಯಾಗಿ ನಿಂತಳು. ಇಂದಿಗೂ ಅವಳು ಜೀವನವನ್ನು ನೋಡಿದಂತಹ ರೀತಿ ನಮ್ಮೆಲ್ಲರಿಗೂ ಕೂಡ ಆದರ್ಶ ಅಲ್ವೇ? ನಮ್ಮ ಜೀವನದಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಂಕಟಗಳನ್ನು ಎದುರಿಸಲಾಗದೆ ಸೋಲುವ ಮನಸ್ಥಿತಿ ನಮ್ಮದಾದರೆ ನಾವೆಂದೂ ಗೆಲ್ಲಲಾಗದು. ಪರ್ವತವನ್ನು ಕೂಡ ಮಣಿಯುವಂತೆ ಮಾಡಬಹುದು ಎಂಬ ವಿವೇಕಾನಂದರ ವಾಣಿಯಂತೆ ಬದುಕನ್ನು ನೋಡುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ. ಧನ್ಯವಾದಗಳು.